ಯಾವಾಗಲೂ ಮೋಟಿವೇಟೆಡ್ ಆಗಿರೋಕ್ಕೆ ಹೇಗೆ ಸಾಧ್ಯ? ಅದು ಹೇಗೆ ಅಂದರೆ ನಿಮ್ಮಿಂದ ಸ್ಟ್ರೇಂಜರ್ಸಿಗಂತ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೇನೆ. ಇವತ್ತಿಂದ ನನ್ನ ಕರೆಂಟ್ ಫಿಸಿಕ್ ನೋಡಿದ್ರಂತೆ. ಡೇಸಿಂದ ನನಗೆ ಏನು ಮೋಟಿವೇಟೆಡ್ ಆಗ್ತಿದೆ ಅಂದರೆ ಇದು ಸ್ಟಾಪ್ ಮಾಡೋದು ನನ್ನದ್ರಲ್ಲಿ ಯಾಕೋ ಬರ್ತಿಲ್ಲ. ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸಪೋರ್ಟ್ ಹಾಗೇ ಇರಲಿ. ಟೈಮ್ ನೋಡ್ಬೋದು, 14th October 5:45. ಸೊ ಇದು ಮಾಡ್ತಿರೋ ವಿಡಿಯೋ ಉದ್ದೇಶ ಏನು ಅಂದರೆ, ಈಗ ಈ 81 ಡೇಸಲ್ಲಿ ಟೋಟಲಿ ನಾನು 1.8 ಮಿಲಿಯನ್ ವ್ಯೂಸ್ನ ಪಡೆದಿರೋದು. ಎಲ್ಲರದು ಆದಷ್ಟು ಸ್ಟ್ರೇಂಜರ್ಸಿಂದೇ ಭಾಳ ಸಪೋರ್ಟು ಮೋಸ್ಟ್ ಆಫ್ ಆಲ್ ನನಗೆ ಬಂದಿರೋದು. ಅಂದರೆ ಅವ್ರದ್ದೇ ಸಪೋರ್ಟ್ ಹಾಗೇ ಇರಲಿ. ಹೀಗೆ ಗ್ರೋ ಆಗೋಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತೀರಾ. ಆ ವೀಡಿಯೋಸ್ ಮಾಡೋಕ್ಕೆ ನಿಮ್ಮದೇ ಮೋಟಿವೇಶನಿಂದ ನಾನು ಈ ಥರ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ. ಇದರಿಂದ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಬೆಳಗ್ಗೆ 6 ಗಂಟೆಗೆ ಎದ್ದು ವರ್ಕೌಟಿಂದ ಹಿಡಿದು ಡಯಟಿಂದ ಹಿಡಿದು ಪೂರ್ತಿ A to Z ಮಾಡಿಕೊಂಡು ಮತ್ತು ಈವ್ನಿಂಗು ವರ್ಕೌಟು ಡಯಟು ಫಾಲೋ ಮಾಡ್ತಾನೇ ಇರಬೇಕು. ಇದೆಲ್ಲ ಅನ್ಕೊಂಡಿರ್ಬೋದು ನಿಮಗೆಲ್ಲ ಲಕ್ಕು ಇಷ್ಟೆಲ್ಲ ಬಂದಿದ್ದು ಇಷ್ಟು ಬೇಗ ಬಾಡಿ ರಿಸಲ್ಟು ಅವೆಲ್ಲ ಅಂತ. ಏನು ಅಂದರೆ ಇದರಲ್ಲಿ ಮೋಸ್ಟ್ ಆಫ್ ಆಲ್ 99% ಆಫ್ ಡಿಸಿಪ್ಲಿನ್ ಇರುತ್ತೆ. ನಿಜ ಹೇಳ್ಬೇಕು ಅಂದರೆ ನಾವು ಸುಮಾರು ಚೀಟ್ ಮೀಲ್ಸ್ನ ಮಾಡಿದ್ದೇವೆ. ಅದರಿಂದ ಎಫೆಕ್ಟ್ ಆಗಿದೆ ಬಾಡಿ. ನಿಮ್ಮ ಮುಂದೆ ಏನೋ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ, ಯಾಕಂದರೆ ಕ್ಲಿಯರ್ ಪಿಕ್ಚರ್ ಆಗಿದ್ದರೆ ರಿಸಲ್ಟು ಕಣ್ಮುಂದನೇ ಇರುತ್ತೆ. ಇಲ್ಲ ಅಂದರೆ ರಿಸಲ್ಟು ತಾನೇ ಡೌನ್ ಆಗ್ತಾ ಹೋಗುತ್ತೆ.